ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯ ಗೌಡ. ಎಸ್, ಲವ್ ಸೀಸನ್ ಅನ್ನುವಂತಹ ಸಿನಿಮಾ ಇನ್ನೇನು ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಈ ಸಿನಿಮಾದ ನಾಯಕ ನಟನಾಗಿರುವಂತಹ ಮುಕುಂದ್ ಅವರು ಇವತ್ತು ನಮ್ಮ PNS ವಿಸ್ತಾರ ನ್ಯೂಸಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಲವ್ ಸೀಸನ್ ಸಿನಿಮಾದಲ್ಲಿ ಅವರ ಪಾತ್ರ ಯಾವ ರೀತಿ ಇದೆ, ಈ ಹಿಂದೆ ರಂಗಭೂಮಿ ಕಲಾವಿದರಾಗಿದ್ದವರು ಈಗ ಬೆಳ್ಳಿ ಪರದೆಗೆ ಹೆಜ್ಜೆ ಇಡ್ತಾ ಇರುವಂಥದ್ದು, ಎಷ್ಟು ಸವಾಲುಗಳನ್ನು ಎದುರಿಸ್ಕೊ ಬಂದಿದ್ದಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಂಬರ್ತೀನಿ, ಬನ್ನಿ. ಎಸ್, ಮೊದಲನೇದಾಗಿ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಖಂಡಿತವಾಗ್ಲೂ ನಾನು ಚೆನ್ನಾಗಿದ್ದೀನಿ ಸರ್. ಮೊದಲು ರಂಗಭೂಮಿ ಕಲಾವಿದರು, ಈಗ ಬೆಳ್ಳಿ ಪರದೆ ಮೇಲೆ ಮಿಂಚಕ್ಕೆ ಬರ್ತಾ ಇದ್ದೀರಾ. ಎಷ್ಟೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಅಂತ? ಸವಾಲು ಅನ್ನೋದಕ್ಕಿಂತ ಚಾಲೆಂಜಿಗೆ ತೊಗೊಂಡು ಈ ಕ್ಯಾರೆಕ್ಟರ್ ಅಂದರೆ 3 ಶೇಡ್ಸ್ ಬರುತ್ತೆ. ಸೊ ಅದನ್ನು ನಾನು ಮಾಡ್ತೀನಾ ಅಂದರೆ ಫಸ್ಟ್ ಸಿನಿಮಾಗೆ ಈ ಥರ ಚಾಲೆಂಜು, ಡೈರೆಕ್ಟ್ರಿಗೂ ನಂಬಿಕೆ ಬರಬೇಕು. ಸೊ ಮಾಡ್ಬೋದಾ, ಅವರು ಹೊಸಬ್ರು, ಅವ್ರಿಗೆ ವಿಷನ್ ಬೇರೆ ಇರುತ್ತೆ, ಹೀರೋ ಹಂಗಿರಬೇಕು ಹಿಂಗಿರಬೇಕು ಅಂತ. ಸೊ ನಾನು ಕೇಳ್ಪಟ್ಟೆ, ಇವರು ಯಾರ ಹತ್ರನೇ ಸ್ಟೋರಿ ತೊಗೊಂಡೋದ್ರು ಹೊಸಬ್ರಿಗೆ ಮಾರಬೇಡ, ಇದು ತುಂಬ ಸ್ಟ್ರಾಂಗ್ ಇದೆ, ಸೊ ಕಷ್ಟ ಆಗ್ಬೋದು ಹೊಸಬ್ರಿಗೆ ಮಾಡಿದ್ರೆ, ಸ್ವಲ್ಪ ಮೀಡಿಯಮ್ ರೇಂಜಿಗೆ ಅಥವಾ ಆಲ್ರೆಡಿ ರೆಕಗ್ನೈಸ್ ಆಗಿರೋರ್ಗೆ ಮಾಡು ಅನ್ನೋ ಒಂದು ಹೇಳ್ತಾಯಿದ್ರು. ಅದನ್ನು ನಾನು ಚಾಲೆಂಜಿಗೆ ತೊಗೊಂಡೆ. ಓಕೆ, ಹೊಸಬ್ರಾದರೆ ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು. ಸೊ ನಾನು ತುಂಬ ಚಾಲೆಂಜಿಂಗ್ ಆಗಿತ್ತು ಮ್ಯಾಮ್, ಅದನ್ನು ನಾನು ಆ ಸ್ಪೇಸ್ ಇದನ್ನು ಯೂಟಿಲೈಸ್ ಮಾಡಿಕೊಂಡೆ ಅಷ್ಟೇ. ಸರ್, ಈಗ ಲವ್ ಸೀಸನ್ ಅನ್ನುವಂಥದ್ದು ನಾನು ಆಗಲೇ ಅಂದಂಗೆ ಕಥೆಯನ್ನು ಕೇಳಿದಾಗ ಮೊದಲನೇದಾಗಿ ನಾನು ಮಾಡಬಲ್ಲೆ, ಈ ಕತೆಗೆ ನಾನು ಸೂಟೇಬಲ್ ಅಂತ ಅನಿಸಿದ್ದು ಯಾವಾಗ? ಓಕೆ, ನಾನು ಮಾಡಬಲ್ಲೆ ಅಂತ ಅನಿಸಿತ್ತಾ ನಿಮಗೆ? ಅನಿಸಿತ್ತು ಮ್ಯಾಮ್. ಇದಕ್ಕೂ ಮುಂಚೆ ಒಂದು 25-30 ಸ್ಟೋರೀಸ್ ಕೇಳಿದ್ದೆ, ಯಾವುದೂ ಅಷ್ಟು ಎಕ್ಸೈಟ್ ಅನಿಸಿರಲಿಲ್ಲ. ಸೊ ಈ ಕತೆ ಲೈನ್ ಕೇಳಿದಾಗ ನನಗೆ ಎಕ್ಸೈಟ್ ಆಯಿತು. ಓಕೆ, ನಾನು ಈ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಸ್ವಲ್ಪ ಆಡಿಯನ್ಸ್ಗೆ ಹತ್ರ ಆಗ್ಬೋದು, ಆಡಿಯನ್ಸ್ಗೂ ಮತ್ತು ನನಗೂ ಒಂದು ಬ್ರಿಡ್ಜ್ ಬೇಕಿದೆ. ಸೊ ಆ ಬ್ರಿಡ್ಜ್ ಈ ಸಿನಿಮಾ ಆಗುತ್ತೆ, ಸೊ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೇ ಚೂಸ್ ಮಾಡಿದ್ದು. ಮತ್ತು ಓವರಾಲ್ ನಾನು ಚೂಸ್ ಮಾಡಿದ್ದು ಏನಕ್ಕೆ ಅಂದರೆ ಕಂಟೆಂಟ್ ಮ್ಯಾಮ್. ಏನು ಹೇಳೋಕೆ ಕೊಡ್ತಿದ್ದೀವಿ ಅಂದರೆ ಎಲ್ಲ ಲವ್ ಸ್ಟೋರೀಸು ಕಾಮನ್ ಆಗಿದೆ, ಲವ್ ಸ್ಟೋರಿ ಎಲ್ಲ ತೆಗಿತಾರೆ, ಬಟ್ ಲವ್ ಸ್ಟೋರಿಯಲ್ಲೇ ಏನು ಡಿಫ್ರೆಂಟಾಗಿ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಇಟ್ಕೊಂಡೇ ಮಾಡಿದ್ದು. ಸೊ ಅದು ನನಗೆ ಇಷ್ಟ ಆಗಿದ್ದು. 3 ಶೇಡಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ನಿಮ್ಮ ಶೇಡ್ಗಳು ಒಂದೊಂದು ರೀತಿಯಲ್ಲಿ ಒಂದೊಂದು, ಎಷ್ಟೆಲ್ಲ ಪ್ರಿಪೇರ್ ಆಗಿದ್ರಿ? ಆ ಹೇರ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಚೇಂಜಸ್ ಒಂದರಲ್ಲಿದ್ದಂಗೆ ಇನ್ನೊಂದರಲ್ಲಿ ಇರಲಿಲ್ಲ, ಎಷ್ಟು ಪ್ರಿಪೇರ್ ಆಗಿದ್ರಿ ಅಂತ? ಮೊದಲಿಗೆ 24 ವರ್ಷ ಮತ್ತು 20 ವರ್ಷ ಮತ್ತು 16 ವರ್ಷದ ಹುಡುಗನಾಗಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ ಮತ್ತು 20 ವರ್ಷಕ್ಕೆ ಸ್ವಲ್ಪ ಹೇರ್ ಸ್ಟೈಲು ಮತ್ತು ಟ್ರಿಮ್ಮು, ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಬಟ್ 16 ವರ್ಷದ ಹುಡುಗನಾಗಿ ಕಾಣಿಸ್ಕೋಬೇಕು ಅಂದರೆ ನನಗೆ ಏನೋ ಒಂದು ಚೇಂಜಸ್ ಅನಿಸ್ಬೇಕು ಮಾಡೋ ಪಾತ್ರಕ್ಕೆ. ನಾನು ಈ ಹುಡುಗನ ಥರ ಕಾಣಿಸ್ತಿದ್ದೀನಿ, ಹುಡುಗನ ಥರ ಕಾಣಿಸೋದು ಬೇರೆ, ಹುಡುಗನ ಥರ ಫೀಲ್ ಆಗೋದು ಬೇರೆ. ಸೊ ಆ ಹುಡುಗನ ಥರ ಫೀಲ್ ಆಗಬೇಕು ಅಂದರೆ ನಾನು ವೆಯ್ಟ್ ಲಾಸ್ ಆಗಬೇಕು ಮತ್ತು ಆ ಮೆಂಟಾಲಿಟಿ ನಾನು ತರಿಸ್ಕೋಬೇಕು. ಇದಕ್ಕೆ ತುಂಬ ಪ್ರಿಪೇರ್ ಆಗಿದ್ದೀನಿ ಮ್ಯಾಮ್. ಈ 16 ವರ್ಷದ ಕ್ಯಾರೆಕ್ಟರ್ಗೆ ತುಂಬ ಕಷ್ಟಪಟ್ಟಿದ್ದೀನಿ. ದಿನಕ್ಕೆ 4-5 ಅವರ್ ಜಿಮ್ ಮಾಡ್ತಿದ್ದೆ, ವರ್ಕೌಟ್ ಮಾಡ್ತಿದ್ದೆ. ನೀವು ನಂಬಲ್ಲ, 30 ದಿನಕ್ಕೆ 7 kg ಕಡಿಮೆ ಆಗಿದ್ದೀನಿ. ಅಷ್ಟು ಚಾಲೆಂಜಿಗೆ ತೊಗೊಂಡು ಕಷ್ಟ ಆಗ್ತಿತ್ತು, ಹತ್ತಿದ್ದೀನಿ ಆಗ್ತಿಲ್ಲ ಅಂತೇಳಿ, ಬಟ್ ಬಿಟ್ಟಿಲ್ಲ, ಆ ಚಾಲೆಂಜಿಂಗ್ ತೊಗೊಂಡು ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿ ಆಗುತ್ತೆ, ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಈ ಪಾತ್ರನ. ಮೊದಲನೇದಾಗಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ, ಅದಾದಮೇಲೆ ನಿಮ್ಮ ಪಾತ್ರವನ್ನು ನೀವೇ ನೋಡಿದಾಗ ಓಕೆ ಇದು ನಾನೇ ಅಂತ ಅನಿಸಿದ್ದು ಇದೆಯಾ? ಯಾಕಂದರೆ 3 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿರುವಂಥದ್ದು. 3 ಶೇಡ್ ಅಂದಾಗ ಎಲ್ಲರ ಲೈಫಲ್ಲೂ ಇದು ರೆಪ್ಲಿಕೇಟ್ ಆಗುತ್ತೆ. ನನ್ನ ಪಾತ್ರ ಬಂದು ರಾಮ್ ಅನ್ನೋ ಕ್ಯಾರೆಕ್ಟರ್. ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂಥ ರಾಮ್ ಅನ್ನೋ ಕ್ಯಾರೆಕ್ಟರ್, ಬೆಂಗಳೂರಲ್ಲಿ ನಡೆಯುವಂಥ ಒಂದು ಪಾತ್ರ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರುವಂಥ ಒಂದು ಹುಡುಗನ ಕತೆ ಇದು. ಹೌದು ಮ್ಯಾಮ್, ಕೆಲವೊಂದು ಸಿಚುವೇಶನ್ಸಲ್ಲಿ ಇದು ಆದರೆ ನನಗೆ ಸಿಮಿಲರ್ ಅನಿಸಿರೋದು ಉಂಟು. ಬಿಕಾಸ್ ಎಲ್ಲರ ಲೈಫ್ಗೂ ಕನೆಕ್ಟ್ ಆಗುತ್ತೆ ಇದು. ನನ್ನ ಲೈಫ್ಗೆ ಅಂತಲ್ಲ, ಎಲ್ಲ ನೋಡಿದವ್ರ ಲೈಫ್ಗೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ಲರಿಗೂ 16 ವರ್ಷ ಆಗುತ್ತೆ, 50 ವರ್ಷ ಆಗುತ್ತೆ, 80 ವರ್ಷ ಆಗುತ್ತೆ. ಸೊ ಇದು ಲೈಫ್ ಜರ್ನಿ. ಸೊ ಲೈಫ್ ಅನ್ನೋ ಒಂದು ಲೆಸನ್ನಲ್ಲಿ ಎಲ್ಲರ ಲೈಫಲ್ಲೂ ಕೆಲವೊಂದು ಚಾಪ್ಟರ್ಸ್ ಬಂದೋಗಿರುತ್ತೆ. ಆ ಕೆಲವೊಂದು ಚಾಪ್ಟರ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಮುಕುಂದ್ಗೂ ರಾಮ್ಗೂ ಎಷ್ಟೆಲ್ಲ ವ್ಯತ್ಯಾಸಗಳಿದೆ? ತುಂಬ ಇಲ್ಲ ಮ್ಯಾಮ್, ಒಂದೇ ವ್ಯತ್ಯಾಸ, ಅದು ಸ್ವಲ್ಪ ನಾನು ಇಂಟ್ರೋವರ್ಟ್ ಆಗಿದ್ದೀನಿ. ಮೇ ಬಿ ರಾಮ್ ಅನ್ನೋರು ಇಂಟ್ರೋವರ್ಟ್ ಆಗಿರಲ್ಲ, ಬಿಕಾಸ್ ಅವರು ಜನರ ಮಧ್ಯನೇ ಇರ್ತಿದ್ರು. ಸೊ ಅದೊಂದು ವ್ಯತ್ಯಾಸ ಅನಿಸುತ್ತೆ. ಸರ್, ಇನ್ನೇನು ಜುಲೈ 3ನೇ ತಾರೀಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಲ್ಲದೆ ಹೊಸೊಬ್ಬರ ಸಿನಿಮಾ ಬೇರೆ, ಜನರು ಇದನ್ನ ಸ್ವೀಕರಿಸ್ತಾರ ಅನ್ನುವಂಥದ್ದು ಒಂದು ಕಡೆ ಬರುತ್ತೆ. ಏನು ಹೇಳ್ತೀರಾ ಅಂತ? ಏನು ಹೇಳಬೇಕು ಅಂದರೆ, ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದು, ನಂಬಿಕೆ ಕಳ್ಕೊಂಡಿದ್ದಾರೆ. ಬಿಕಾಸ್ ಅವ್ರು ನಂಬಿ ಥಿಯೇಟ್ರಿಗೆ ಬಂದಾಗ ನಾವು ಒಳ್ಳೆ ಕಂಟೆಂಟ್ ಕೊಡೋಕ್ಕಾಗಲಿಲ್ಲ. ಈಗ ಒಳ್ಳೆ ಕಂಟೆಂಟ್ ಬರ್ತಿದೆ, ಜನ ನಂಬ್ತಿಲ್ಲ. ಸೊ ಅದು ನಮ್ಮ ಸಿನಿಮಾದಿಂದ ಚೇಂಜಸ್ ಆದರೆ, ಸ್ವಲ್ಪನಾದರೂ ಚೇಂಜ್ ಆದರೆ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಹೊಸ ಟ್ಯಾಲೆಂಟ್ಸ್ ಏನಿದೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ಇನ್ನೂ ಹೊಸದಾಗಿ ಏನು ಟ್ರೈ ಮಾಡ್ಬೋದು, ಹೊಸದಾಗಿ ಏನು ಆಡಿಯನ್ಸ್ಗೆ ಕಂಟೆಂಟ್ ಮುಖಾಂತರ ಅಥವಾ ಏನೋ ಒಂದು
ಏನೋ ಒಂದು ಹೇಳಕ್ಕೆ ಕೊಡ್ತಿರ್ತೀವಲ್ಲ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಸಿನಿಮಾದಿಂದ ಅದು ಆಗಬೇಕು ಅಂತಲೇ ವಿಶ್ ಮಾಡ್ತೀನಿ ಮ್ಯಾಮ್. ನಮಗೆ ಎಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು. ಈ ಸಿನಿಮಾದಲ್ಲಿ ನೀವು 3 ಶೇಡಲ್ಲಿ ಕಾಣಿಸ್ಕೊಂಡಿರೋ ಒಂದೊಂದು ಶೇಡ್ಗೂ ಒಂದೊಂದು ಹೀರೋಯಿನ್, ನಿಮಗೆ ಯಾರು ಇಷ್ಟ ಆದ್ರು? ರಾಮ್ಗೆ ಅದು ಸಿನಿಮಾ ನೋಡಬೇಕು ನೀವು. 3 ಜನ ಹೀರೋಯಿನ್ಸ್ ಇದ್ದಾರೆ ಅಂದ ತಕ್ಷಣ ಕಂಪ್ಲೀಟ್ ಲವ್ ರೊಮ್ಯಾಂಟಿಕ್ ಸಿನಿಮಾ ಅಂದ್ಕೊಳ್ತಾರೆ, ಬಟ್ ಅದಲ್ಲ. ಲವ್ ಸ್ಟೋರಿ ಇದೆ. ಲವ್ ಸ್ಟೋರಿ ಜೊತೆಯಲ್ಲಿ ಹೈ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಒಂದು ಮ್ಯೂಸಿಕಲ್ ಲವ್ ಫೀಲ್ ಡ್ರಾಮಾ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ, ಮತ್ತು ಕಂಪ್ಲೀಟ್ ಲವ್ ಮಾಡಿರೋರು ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ ಒಂದಕ್ಕಲ್ಲ ಒಂದು ಇದಕ್ಕೆ. ಮತ್ತು ಎಲ್ಲರ ಲೈಫಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಈ ಥರ ಸಿಚುವೇಶನ್ಸ್ನ, ಈ ಥರ ಇದನ್ನು. ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ತೀನಿ ಮ್ಯಾಮ್. ಮೊದಲನೇದಾಗಿ ಬೆಳ್ಳಿ ಪರದೆಗೆ ಕಾಲಿಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್. ಹಾಗೆ ಇನ್ನೇನು 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಹತ್ತಿರದ ಥಿಯೇಟರಲ್ಲಿ. ಬನ್ನಿ, ಸಪೋರ್ಟ್ ಮಾಡಿ. ಬಿಕಾಸ್ ಹೊಸಬ್ರು ಎಲ್ಲ ಸೇರ್ಕೊಂಡು ಮಾಡಿರುವಂಥ ಸಿನಿಮಾ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಬಿಕಾಸ್ ಯಾರೇ ಇವತ್ತಿನ ಸ್ಟಾರ್ ಆಗಿರಲಿ, ಸ್ಟಾರ್ಟ್ ಆದಾಗ ಅವರು ಫ್ರೆಶರ್ಸೇ. ಸೊ ನಾವು ಎಲ್ಲ ಫ್ರೆಶ್ ಆಗಿ ಬರ್ತಿದ್ದೀವಿ, ಹೊಸ ಕಂಟೆಂಟ್ ತೊಗೊಂಡು ಬರ್ತಿದ್ದೀವಿ, ಹೊಸಬರು ಹೊಸ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ದಯವಿಟ್ಟು ಬನ್ನಿ. ನಿಮ್ಮ ಟೈಮ್ಗೆ ಮತ್ತು ನಿಮ್ಮ ಹಣಕ್ಕೆ ನಾವು ಮೋಸ ಮಾಡೋದಿಲ್ಲ. ಸಿನಿಮಾ ನೋಡಾದಮೇಲೆ ನೀವು ಆ ಸಿನಿಮಾ ಮನೆಗೆ ತೊಗೊಂಡೋಗಿ ಅದನ್ನು ರೀಕಾಲ್ ಮಾಡ್ಕೊಳ್ತೀರಾ, ಅಷ್ಟು ಫೀಲ್ ಆಗುತ್ತೆ ನಿಮಗೆ. ಎಲ್ಲರ ಲೈಫಲ್ಲೂ ಈ ಥರ ಘಟನೆಗಳು ನಡೆದಿರುತ್ತೆ. ಹೇಳ್ತಾರಲ್ಲ, ಕೆಲವೊಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಅದನ್ನು ಫೀಲ್ ಮಾಡ್ಬೋದು ಅಂತ. ಸೊ ಆ ಫೀಲ್ ಮಾಡುವಂಥ ಸಿನಿಮಾ ನಮ್ಮ ಲವ್ ಸೀಸನ್ಸ್. ದಯವಿಟ್ಟು ಬನ್ನಿ. ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಇನ್ನು ಸಾಕಷ್ಟು ಅವಕಾಶಗಳು ನಿಮ್ಮನ್ನ ದೊರಕಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮುಕುಂದ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.